ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಲರತಿ ಮಹಾದೇವ್ ಮಾತನಾಡ್ತಾ ಇದ್ದೀನಿ. ನಾನು ಇದೇನಪ್ಪ ದಿಢೀರ್ನೆ ಬಂಡಿ ಮಕ್ಕಳಮ್ಮ ದೇವಸ್ಥಾನ ಹತ್ರ ನಿಮ್ಗೆ ಕಾಣಿಸ್ಕೊತಿದ್ದೀನಿ ಅಂತ ನೀವು ಅಂದ್ಕೊಂಡಿರ್ಬೋದು. ನಾನು ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಅಜಯ್ ರಾವ್ ಅವರ ಸಿನಿಮಾದ ಮುಹೂರ್ತ ಇದೆ. ಪ್ರೊಡಕ್ಷನ್ ನಂಬರ್ 1 ಅಂತ, ಅದಕ್ಕಿನ್ನ ಹೆಸರಿಟ್ಟಿಲ್ಲ. ನಿರ್ದೇಶಕರು ಬಾಹುಬಲಿ ಅಂತ ಹಲವಾರು ಸಿನಿಮಾಗಳನ್ನ ಅವರು ನಿರ್ದೇಶನ ಮಾಡಿದ್ದಾರೆ. ಆ ಮುಹೂರ್ತ ಎಲ್ಲ ಹೇಗಿರುತ್ತೆ, ದೇವಸ್ಥಾನದೊಳಗಡೆ ಆಚರಣೆ ಎಲ್ಲ ಹೇಗಿರುತ್ತೆ, ಅದನ್ನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಗೆಯೇ ಯಾರ್ಯಾರು ನನ್ನ ಚಾನಲನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಾಯಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ಅಜಯ್ ರಾವ್ ಸರು ಬೇರೆ ಸಿನಿಮಾಗಳಲ್ಲೆಲ್ಲ ಮಾಡಿದ್ದಾರೆ, ಆದರೆ ಇದರಲ್ಲಿ ಭಾಳ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಮತ್ತು ಈ ಮುಹೂರ್ತಕ್ಕೆ ದಿನಕರ್ ಸರ್ ಡಿ ಬಾಸ್ ಅವರ ತಮ್ಮ ಇದಕ್ಕೆ ಶುಭ ಹಾರೈಸಕ್ಕೆ ಅಂತ ಬಂದಿದ್ದಾರೆ. ಮತ್ತೆ ಇನ್ಯಾರ್ಯಾರು ಸೆಲೆಬ್ರಿಟೀಸು ಈ ಮುಹೂರ್ತಕ್ಕೆ ಬರ್ತಾ ಇದ್ದಾರೆ, ಅವರೆಲ್ಲರೂ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೀವೇ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲ ಸೆಲೆಬ್ರಿಟಿಗಳು ತಿಂಡಿಯನ್ನು ತಿನ್ಕೊಂಡು ಕರೆಕ್ಟಾಗಿ ಪೂಜೆಗೆ ಸಮಯ ಆಗಿದೆ ಅಂತ ಇವಾಗ ಒಳಗಡೆ ಬರ್ತಾ ಇದ್ದಾರೆ ನೋಡಿ. ದೇವಸ್ಥಾನದ ಪಕ್ಕದಲ್ಲಿ ಇವಾಗ ಪ್ರೆಸ್ ಮೀಟು ಸ್ಟಾರ್ಟ್ ಆಗ್ತಾ ಇದೆ. ಆ ಪ್ರೆಸ್ ಮೀಟಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡ್ತಾರೆ, ಸೆಲೆಬ್ರಿಟಿಗಳು, ನಿರ್ದೇಶಕರುಗಳು, ಹೀರೋ ಮತ್ತು ಅದರಲ್ಲಿ ಪಾತ್ರ ಮಾಡ್ತಿರೋರೆಲ್ಲ ಏನು ಮಾತಾಡ್ತಾರೆ, ನಿಮಗೆ ಒಂದೊಂದಾಗಿ ಮಾತಾಡಿಸ್ತಾ ಹೋಗ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ದೇ ಈ ವಿಡಿಯೋನ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಆ ಪ್ರೆಸ್ ಮೀಟ್ ತೋರಿಸ್ತಾ ಇದ್ದೀನಿ. ಬನ್ನಿ. ಸಂಭಾಷಣೆಕಾರ ಯೋಗಾನಂದ ಅಂತ. ಇದು ನನ್ನ 23ನೇ ಚಿತ್ರ. ಬಾಹುಬಲಿ ಅವ್ರ ಜೊತೆ ಇದು 2ನೇ ಚಿತ್ರ. ಮೊದಲನೇದು ಒಂದು ಕಾಮಿಡಿ ಸಿನಿಮಾ ಮಾಡಿದ್ವಿ. ಇವ್ರ ಜೊತೆ ವರ್ಕ್ ಮಾಡ್ಬೇಕಂದ್ರೆ ನಂಗೆ ಸ್ವಲ್ಪ ಟೆನ್ಷನ್, ಸೇಮ್ ಇದೇ ತರ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ, ಸರ್ ನಾನು ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ, ನಿಮಗೆ ನರೇಷನ್ ಕೊಡ್ಬೇಕು ಅಂದ್ರೆ ನಾಗರಬಾವಿ ಆಫೀಸು ಟಾಪ್ ಫ್ಲೋರ್ ಅಲ್ಲಿ ಮಾಡಿದ್ದೀನಿ, ಅದು 6ನೇ ಫ್ಲೋರ್ ಅಲ್ಲಿ ಇದೆ. ಸೇಮ್ ಕಿರಣ್ ಅವ್ರು ಪ್ರೊಡ್ಯೂಸರ್ ಒಂದು ಸೈಟ್ ಇಟ್ಕೊಂಡಿದ್ರು. ಅವಾಗ ಕಾರ್ ನಾನು ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಖಾತೆ ಕೆಳಕ್ ಹೋಗಿತ್ತು. 1.5 ವರ್ಷ ಆಯ್ತು, ಬಿಲ್ಡಿಂಗ್ ಕಂಪ್ಲೀಟ್ ಆಗೋಯ್ತು. ನನ್ನ ಕಾರು ಪಾರ್ಕಿಂಗ್ ಲಾಟ್ ಹತ್ರ ಅಂದ್ರೆ ರೋಡ್ ಹತ್ರ ಬಂತು. ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್, ಇವ್ರನ್ನ ಖಾತೆ ಕಂಪ್ಲೀಟ್ ಮಾಡಿ
ಎಷ್ಟು ಚೇಂಜಸ್ ಹೇಳಿದ್ದಾರೆ ಅಂದ್ರೆ, ನನ್ನ 23 ಸಿನಿಮಾ ಏನ್ ಅನುಭವ ಇದೆ, ಈ ಒಂದು ಸಿನಿಮಾನ ಅಷ್ಟು ಚೆನ್ನಾಗಿ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ನಾನು ರುಬ್ಬಿದ್ದಾರೆ. ಇವತ್ತು ಮುಹೂರ್ತ ಕರಿಬೇಕಾದ್ರೆ ಫೋನ್ ಮಾಡಿದ್ರು, ಈ ತರ ಮುಹೂರ್ತ ಅಂತ ಹೇಳಿಲ್ಲ. ಫೋನ್ ಮಾಡಿದ್ರೆ ನಾನು ಫಸ್ಟ್ ಆಫ್ ಮಾಡ್ಬಿಟ್ಟೆ, ಇನ್ನೇನೆ ಏನೇನು ಕರೆಕ್ಷನ್ ಹೇಳ್ತಾರೋ ಇಲ್ಲ ಅಂತ. ಮತ್ತೆ ತೆಗೆದ ಅಂದ್ರೆ ಮೆಸೇಜ್ ಹಾಕಿದ್ರು ಮುಹೂರ್ತ ಅಂತ. ನೋಡಿ, ಕರೆಕ್ಷನ್ ಇಲ್ಲ ಅಂದ್ರೆ ನಾನು ಬರ್ತೀನಿ ಮುಹೂರ್ತಕ್ಕೆ, ಇಲ್ಲ ಅಂದ್ರೆ ಬೇಡ. ಆಯ್ತು ಸರ್ ಬನ್ನಿ ಅಂದ್ರು. ಅಲ್ಲಿ ತಿರ್ಗಾ ಅಲ್ಲಿ ಹೋದಾಗ ಇನ್ನೊಂದು 2 ಸೀನ್ ಎಕ್ಸ್ಟ್ರಾ ಹೇಳ್ತಾರೆ. ಅಂದ್ರೆ ಇವರು ಡೆಡಿಕೇಶನ್, ಹೆಸರಿಗೆ ತಕ್ಕಂತೆ ಬಾಹುಬಲಿ. ಇವರು ಕಥೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಒಂದು ಫ್ಯಾಮಿಲಿ ಥ್ರಿಲ್ಲರ್. ಆಮೇಲೆ ಇಲ್ಲಿ ನಮಗೆ ನರೇಷನ್ ಕೊಡ್ಬೇಕಾದ್ರೆ ಕಥೆ ಡೈಲಾಗ್ ವರ್ಷನ್ ಆಗಿ ಅಜಯ್ ಸರ್ ಕೂಡ ಇದ್ರು. ಅವರ ಒಂದು ಇನ್ಪುಟ್ಸ್ಗಳು ಬಹಳ ಇದ್ದಾವೆ ಸಿನಿಮಾಗೆ. ಯಾಕಂದ್ರೆ ಅವರು ಆಲ್ರೆಡಿ ಎಲ್ಲಾ ತರದ ಮಜಲ್ಗಳಲ್ಲಿ ಪ್ರೂವ್ ಮಾಡಿದಂತಹ ಹೀರೋ ಅವರು. ಅವ್ರ ಜೊತೆ ಕೆಲಸ ಮಾಡ್ತಿರೋ ನನಗೆ ಬಹಳ ಖುಷಿ ಆಗ್ತಿದೆ. ಮತ್ತೆ ಹೀಗೆ ಪ್ರೊಡಕ್ಷನ್ ಅವ್ರದ್ದು ಮೊದಲನೇ ಚಿತ್ರ ಇದು. ಬಹಳ ಒಳ್ಳೆ ಟೀಮ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಮೊದಲನೇದಾಗಿ ಕೆ ಪ್ರೊಡಕ್ಷನ್ ಕಿರಣ್ ಸರ್ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದೇ ಸರ್ ಹೀರೋ, ಮಲೈಕಾ ಹೀರೋಯಿನ್, ಮಂಜು ಸರ್ ಇದ್ದಾರೆ, ಅಚ್ಯುತನ ಇದ್ದಾರೆ, ಗೋಪಾಲ್ ಕೃಷ್ಣ ಯಶವಂತ್ ಇದ್ದಾರೆ, ಸುಧಾಮ ಇದ್ದಾರೆ, ರಮೇಶ್ ಇಂದರ್ ಇದ್ದಾರೆ, ಸುಮಾರು ಜನ ಆರ್ಟಿಸ್ಟ್ಗಳು ಇದ್ದಾರೆ. ಇದೇ ಜುಲೈಯಿಂದ ನಾವು ಶೂಟ್ ಹೋಗ್ತಾ ಇದ್ವಿ. 60 to 80 ಡೇಸ್ ಶೂಟಿಂಗ್ ಅನ್ಕೊಂಡಿದ್ವಿ. ಅರ್ಜುನ್ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ನಮ್ಮ ಯೋಗಾನಂದ್ ಸರ್ ಡೈಲಾಗ್ಸ್ ಬರೆದಿದ್ದಾರೆ. ವಿಜ್ಞಾನ್ ಸರ್ ಕ್ಯಾಮ್ರಾ ಫಸ್ಟ್ ಟೈಮ್ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ 60 to 70 ಡೇಸ್ ಶೂಟ್ ಇದೆ. ಬೆಂಗಳೂರು, ಮೈಸೂರು, ಪಾಂಡಿಚೇರಿ ಫ್ಯಾಮಿಲಿ ಥ್ರಿಲ್ಲರ್ ಸರ್. ಬಟ್ ಡೆಡಿಕೇಶನ್ ತುಂಬಾ ಇದೆ ಸರ್. ಹೇಳಿದ್ರು ಸರ್ 4 ಶೇಡ್ ಬರುತ್ತೆ. 4 ಶೇಡ್ ಬೇರೆ ಬೇರೆ ಬಾಡಿನೂ ಶೇಪ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆಲ್ಲ ರೆಡಿ ಇದೆ ಸರ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಪ್ರತಿ ದಿನ ಅಪ್ಡೇಟ್ ಇರುತ್ತೆ ಸರ್. ಭಾಳ ಇಷ್ಟ ಆಯಿತು ನನಗೆ. ಅದಾಗಿ ಅಜಯ್ ರಾವ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ತುಂಬ ಖುಷಿ ಇದೆ. ಟೀಮಲ್ಲಿ ಯೋಗಾನಂದ ಬನ್ಸ್ ಆಗಿರ್ಬೋದು, ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಸುಮಾರು ವರ್ಷದಿಂದ. ರೈಟ್ ಆಗಿರ್ಬೋದು, ಕ್ಯಾಮ್ರಾಮನ್ ಸರ್, ಎಲ್ಲರೂ ಟೀಮ್ ತುಂಬ ಚೆನ್ನಾಗಿದೆ. ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ. ಫಸ್ಟ್ ಆ ಪೋಸ್ಟರ್ ಎಲ್ಲ ನೋಡಿದೆ. ಪೋಸ್ಟರ್ ನೋಡಿದವ್ರಿಗೆ ಒಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅನಿಸ್ತು. ನನಗೆ ಬಿಗ್ ಬಾಸ್ ಆದಮೇಲೆ ಬರಲ್ಲ ಆದಮೇಲೆ ಒಂದಷ್ಟು ಸಬ್ಜೆಕ್ಟ್ಗಳು ಕೇಳಿದ್ದೀನಿ, ಸುಮಾರು ಸಬ್ಜೆಕ್ಟ್ಗಳು ಕೇಳಿದ್ದೀನಿ. ಆದರೆ ನನಗೆ ತುಂಬ ಇಷ್ಟ ಆಗಿದ್ದು ಸಬ್ಜೆಕ್ಟ್ಗಳು. ಇದಕ್ಕೆ ಹಿಂದೆ ಒಂದು ಸಿನಿಮಾ ಮಾಡ್ತಿದ್ದೀನಿ ಆಲ್ರೆಡಿ, ನಾನು ಪರಿಚಯ. ಅದಾಗಿ ಈ ಸಿನಿಮಾದ ಸಬ್ಜೆಕ್ಟ್ ನನಗೆ ನನ್ನ ಪಾತ್ರನೂ ಇಷ್ಟ ಆಯಿತು, ಸಬ್ಜೆಕ್ಟು ಇಷ್ಟ ಆಯಿತು. ಹಾಗಾಗಿ ಆಲ್ ದಿ ಬೆಸ್ಟ್. ಇಂಡಿಪೆಂಡೆಂಟ್ ನನಗೆ ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಕಿರಣ್ ಅಂತ. ಬಾಹುಬಲಿ ಅವರು ನಮಗೆ ಫಸ್ಟೇ ಗೊತ್ತಿತ್ತು, ಫಸ್ಟೇ ಇತ್ತು. ಒಂದು ಸಿನಿಮಾ ಮಾಡಬೇಕು ಅಂತ ನಾವು ಸುಮಾರು ಕಥೆಗಳು ಕೇಳಿದ್ದೆ. ಸುಮಾರು ಜನ ನನಗೆ ಕಥೆ ಹೇಳಿದ್ರು, ಇಷ್ಟ ಆಯ್ತಿಲ್ಲ. ಬಾಹುಬಲಿ ಅವರು ಒಂದು 2-3 ಕಥೆ ಹೇಳಿದ್ರು. ಏನು ಮಾಡ್ತಾ ಇದ್ದೀವಿ ಈ ಸಿನಿಮಾ ಕಥೆ ನನಗೆ ಇಷ್ಟ ಆಯಿತು. ನಾನು ಅಂತ ಡಿಸೈಡ್ ಮಾಡಿ ನಮ್ಮದು ಪಿ ಕೆ ಪ್ರೊಡಕ್ಷನ್ ಅಂತ ಒಂದು ರಿಜಿಸ್ಟರ್ ಮಾಡಿಸಿ ಪಿ ಕೆ ಪ್ರೊಡಕ್ಷನ್ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಆಮೇಲೆ ಹೀರೋ ಯಾರು ಅಂತ ಇದು ಮಾಡಿದ್ಮೇಲೆ ಈ ಕಥೆಗೆ ಸೂಟ್ ಆಗೋದು ಅಜಯ್ ಸರ್ ಅವ್ರಿಗೆ ಸರ್ ಜೊತೆ ಮಾತಾಡಿದ. ಅವರು ನನಗೆ ಟೈಮ್ ಕೊಟ್ಟರು. ಎಲ್ಲ ಮಾತುಕತೆ ಆಯಿತು, ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡೋಣ. ಕೊನೆಯವರೆಗೂ ನಿಮ್ಗೆ ಪ್ರೋತ್ಸಾಹ ಇದೆ ಅಂತ ಹೇಳಿ ಹೇಳ್ತೀನಿ. ನಮಸ್ಕಾರ. ಸಿನಿಮಾ ಮಾಡೋಕ್ಕೆ ಏನು ಭಯ ಇಲ್ಲ, ಭಯ ಸಿನಿಮಾ ಮಾಡ್ತಾ ಇಲ್ಲ. ಸಿನಿಮಾ ಮಾಡಬೇಕು ಅಂತಲೇ ಸಿನಿಮಾ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಯುದ್ಧಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ಸಲ್ಲಿ ನನಗೆ ಬಾಹುಬಲಿ ಅವ್ರ ಬಗ್ಗೆ ಸ್ವಲ್ಪ ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾರೆ. ಟು ಬಿ ಫ್ರಾಂಕ್, ಆ್ಯಕ್ಚುಲಿ ಅವನಿಗೆ ನಾನೊಂದು ಸುಮಾರು ದಿನ ನಾನು ಡಾಟಾ ಕೊಟ್ಟಿದ್ದೀನಿ ಕಥೆ ಕೇಳಿದೆ. ಬಿಕಾಸ್ ಏನಪ್ಪ ಅಂದರೆ ಪರಿಚಯ ಇರೋಂಥ ಡೈರೆಕ್ಟ್ರು, ಗೊತ್ತಿರೋಂಥ ಡೈರೆಕ್ಟ್ರು ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗೋದು ಬಹಳ ಕಷ್ಟ. ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಏನಪ್ಪ ಅಂತಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಾರೆ. ಬಿಕಾಸ್ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದು ನೋಡಿದ್ರೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು, ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿರುವಂಥ ಸಿನಿಮಾ ಅಂತಲೇ ಇಷ್ಟು ಮಾತ್ರ ಓಡಾಡ್ಕೊಂಡಿದ್ದೆ. ನಾವೊಂದು ಸಿನಿಮಾ ಮಾಡಬೇಕಂದ್ರೆ ಸಿನಿಮಾ ಯಾವಾಗ ಮುಗಿಯುತ್ತೆ, ಯಾವಾಗ ರಿಲೀಸಿಗೆ ಹೋಗುತ್ತೆ, ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಗೊತ್ತಿರಲ್ಲ. ಹಾಗಾಗಿ ಒಬ್ಬ ಡೈರೆಕ್ಟರ್ ನಾವು ಕಥೆ ಹೇಳಿ ಅವ್ರು ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ. ಆ ಪ್ರೋಸೆಸ್ ಇದೆ, ಸಿಕ್ಕಾಪಟ್ಟೆ ಕಷ್ಟವಾದಂಥ ವಿಚಾರ. ಆಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯೂರಿಟಿಗಳು ಇರ್ತಾರೆ. ತುಂಬ ಪ್ಯಾಷನೇಟ್ ಆಗಿರೋ ಡೈರೆಕ್ಟರು ಅವ್ರ ಕಥೆ ನಮ್ಗೆ ಇಷ್ಟ ಆಗ್ಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂಥ ನಿರ್ಮಾಪಕರು ಇಲ್ಲ ಇದ್ದಾಗ ಅದನ್ನ ಅವ್ರಿಗೆ ಹೆಂಗೆ ತಿಳಿಸೋದು? ಬಿಕಾಸ್ ಅವ್ರು ಮಗು ಥರ ಇರ್ತಾರೆ ಒಬ್ಬರು ಡೈರೆಕ್ಟರ್. ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ. ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ, ಪ್ರೊಡಕ್ಷನ್ ಆದಮೇಲೆ ಬರುವಂಥ ವಿಷಯಗಳೇನು, ಅದನ್ನ ನಿಭಾಯಿಸೋದಕ್ಕೆ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ನಿರ್ಮಾಪಕನೇ ನಿಲ್ಲಬೇಕಾಗುತ್ತೆ. ಯಾರು ಒಂದು ಮಜಲ್ ಅಂತ ನಾನು ಬಾಡಿ ಬಿಲ್ಡರ್ ಥರ ಅಲ್ಲ, ಒಂದು ಫಿಟ್ನೆಸ್ ಬೇಕಾಗುತ್ತೆ, ಒಂದು ನಾರ್ಮಲ್ ಹುಡುಗನ ಥರ ಇರೋದು ಬೇಕಾಗಿರುತ್ತೆ. ಅಂದರೆ ಫ್ಯಾಮಿಲಿ ಅಂತಂದಾಗ ಫ್ಯಾಮಿಲಿ ಸಿನಿಮಾ ನೀವು ಅಜಯ್ ರಾವ್ನ ಇಟ್ಕೊಂಡಾಗ ಯಾವಾಗಲೂ ನಾನು ಬಾಯ್ ನೆಕ್ಸ್ಟ್ ಡೋರ್, ಪಕ್ಕದ ಮನೆ ಹುಡುಗ, ನಮ್ಮ ಮನೆ ಹುಡುಗ,
ಆ ಏನಂತಾರೆ ಒಂದು ಬಾಂಧವ್ಯ ಏನಿದೆ ಆಡಿಯನ್ಸಿಗೆ, ಓಕೆ ಇವು ನಾನು ಅದನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ನಮ್ಮ ಫಿಟ್ನೆಸ್ ಬರೋದಕ್ಕೂ ಅದಕ್ಕೊಂದು ಕಾರಣ ಇದೆ ಸಿನಿಮಾದಲ್ಲಿ, ಯಾಕೆ ಬರಬೇಕು ಅನ್ನೋದು. ಬಿಕಾಸ್ ಅದೊಂದು ಆ್ಯಕ್ಷನ್ ರಿಲೇಟಿವ್ ಆಗಿ ಹೋಗುವಂಥ ಟ್ರಾನ್ಸಿಷನ್ ಇರೋದ್ರಿಂದ ಒಂದು ಯುವಕ ಮನೆಯಲ್ಲಿ ಒಂದು ಚಾಲೆಂಜ್ ತೊಗೊಂಡು ಅವನಿಗೊಂದು ಫಿಟ್ನೆಸ್ ಬೇಕು, ಏನೋ ಒಂದು ಸಾಧನೆ ಮಾಡಬೇಕಂತ ಹೊರಟಾಗ ಅವ್ನು ಏನು ಮಾಡ್ತಾನೆ ಅಷ್ಟು ಆ ಫಿಟ್ನೆಸ್ ನಾನು ಹೇಳ್ತಾ ಇರೋದು. ಸೊ ಆ ಟ್ರಾನ್ಸಿಷನ್ಸ್ ಎಲ್ಲ ಮಾಡ್ತೀವಿ. ಸೊ ಅದ್ರ ಹಂತವಾಗಿ ಯಾವ ಶೆಡ್ಯೂಲ್ ಯಾವಾಗ ಮಾಡ್ತೀವಿ, ಸೊ ಆ ಬಾಡಿ ಟ್ರಾನ್ಸಿಷನ್ ಆಮೇಲೆ ಆ ಶೆಡ್ಯೂಲ್ ಯಾವಾಗ ಮಾಡ್ತೀವಿ, ಸೊ ಆ ಥರದ ಪ್ಲಾನಿಂಗ್ಸಲ್ಲಿ ಹೋಗ್ತೀವಿ. ಆ್ಯಂಡ್ ನನಗೂ ಪರ್ಸ್ನಲಿ ಅದು ಮಜಾ ಸಿಗುತ್ತೆ. ಆ ಥರದ್ದು ಏನಾದರೂ ಒಂದು ಕೃಷಿ ಮಾಡ್ತಾ ಇರಬೇಕು, ಅದ್ರಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕು, ಏನೋ ಒಂದು ನಾವು ಕಲಿಯೋದಕ್ಕೆ ಸಿಗುತ್ತೆ. ನಾನು ಈ ಥರದ್ದು ಮಾಡಬಲ್ಲೆ ನನಗೂ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾವು ಏನೇ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾ ಇದೀವಿ ಅಂದಾಗ ಅದು ಒಳಗಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಅದು ಸಿಗತ್ತೆ ಅಂತಂದಾಗ ವೈ ನಾಟ್. ಬಾಹುಬಲಿ ಸರ್ ಜೊತೆ ಫಸ್ಟ್ ಟೈಮ್ ನನಗೆ ಯಾವ ಜೊತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕತೆ ಕೊಡೋಕ್ಕೆ ರೀಸನ್ ಆಗಿ ಆ್ಯಕ್ಷನ್ ಥ್ರಿಲ್ಲರ್, ಫ್ಯಾಮಿಲಿ ಆ್ಯಕ್ಷನ್ ಥ್ರಿಲ್ಲರ್ ಅನಿಸ್ತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಮದುವೆ ಬಗ್ಗೆ ದಯವಿಟ್ಟು ಮದುವೆ ಬಗ್ಗೆ ಆದವಾಗ ಹೇಳ್ತೀನಿ, ಆದವಾಗ ಹೇಳ್ತೀನಿ. ಬಿಸ್ನೆಸ್ ಮನೇಲಿ ನಾನೇನಿತ್ತು, ನನ್ನ ವ್ಯಕ್ತಿತ್ವ ಏನಿತ್ತು ಅದನ್ನ ನೋಡಿ ಸುಮಾರು ಜನ ಇಷ್ಟಪಟ್ಟಿರುವಂಥದ್ದು. ಅದು ತುಂಬಾ ದುಪ್ಪಟ್ಟು ಜಾಸ್ತಿ ಆಗಿದೆ. ಫಸ್ಟ್ ಸಿನಿಮಾ ನೋಡಿ ಏನಿದ್ರು ಆಡಿಯನ್ಸು ಅದಕ್ಕಿಂತಲೂ ತುಂಬಾ ಜನ ಜಾಸ್ತಿ ಆಗಿದ್ದಾರೆ. ಎಲ್ಲೇ ಹೋದರೂ ಗುರುತಿಡಿಯೋದು, ಅದು ಮಾತಾಡ್ಸೋದು ಅದೆಲ್ಲ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ನಾಲ್ಕು ಸಿನಿಮಾ ನನಗೆ ಸುದೀಪ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದೇ ಒಂದು ಡ್ರೀಮ್ ಇತ್ತು. ಆ್ಯಕ್ಟ್ ಮಾಡಿದ್ರೆ ಸಾಕು ಅಂತ. ಅದು ಅಂಬಿನಿ ವಯಸ್ಸಾಯಿತು ಅನ್ನೋದು ಒಂದು ಪಾತ್ರ ಮಾಡಿತ್ತು. ಅದನ್ನ ನೋಡಿ ನಾಲ್ಕು ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಬೇಕು ಜೊತೆಲಿ ಆ್ಯಕ್ಟ್ ಮಾಡಿ ಅಂತೇಳಿ ಕ್ಯಾರೆಕ್ಟರ್ ಮಾಡಿ ಅದನ್ನು ಅಂದರೆ ಮಿಸ್ ಮಾಡ್ಕೋತೀವಿ. ಅಂದರೆ ಆ ಸಿನಿಮಾ ರಿಲೀಸ್ ಆದಾಗ ನಾನೇನಾದರೂ ಆಚೆ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಯಾಕಂದರೆ ಆ ಆಡಿಯನ್ಸ್ಗೆ ರೆಸ್ಪಾನ್ಸ್ ಲೈಕ್ ಥಿಯೇಟ್ರಿಗೆ ಹೋಗಿ ನೋಡೋಂಥದ್ದು ಅದೆಲ್ಲ ಮಿಸ್ ಮಾಡ್ತಾರೆ. ಬಟ್ ಸಕ್ಸಸ್ ಅನ್ನೋದು ಆ ಖುಷಿಗೋಸ್ಕರ ಇಷ್ಟು ವರ್ಷ ನನಗೆ ಮ್ಯಾಕ್ಸ್ ಅಂದರೆ ಉಗ್ರಂ ಮಂಜು ಅಂತ ಏನಿತ್ತು ಅದು ನನ್ನ ಪ್ರೀತಿಯಿಂದಲೇ ನನ್ನ ಮ್ಯಾಕ್ಸ್ ಮಂಜು ಅಂತ. ಕಿರಣ್ ಗೌಡ ಅಂತ. ಹಾಂ ಸರ್, ಮೂಲತಃ ಯಾವ್ರವ್ರು ಸರ್? ಹಾಸನ್ ಹತ್ರ ಯಾವರು ಸರ್? ಹೊಳೆನರಸೀಪುರ ಸರ್. ಇದು ಮೊದಲು ನಿಮಗೆ ಸಿನಿಮಾದ ಬಗ್ಗೆ ಅಭಿರುಚಿ ಇತ್ತ, ಇದನ್ನ ಮಾಡಬೇಕು? ಇದೇ ಫಸ್ಟ್ ಫಿಲ್ಮ್ ನಮ್ಮದು PK ಪ್ರೊಡಕ್ಷನಲ್ಲಿ. ಇದು ಹೊಸ ಸಿನಿಮಾ. ಹಾಂ ಒಂದು ಫಿಲ್ಮ್ ಮಾಡ್ಬೇಕಂತ ಇತ್ತು. ಬಾಬು ಅವ್ರು ಪರಿಚಯ ಇದ್ರು. ಓಕೆ. ಕತೆ ಹೇಳಿದ್ರು, ಇಷ್ಟ ಆಯಿತು. ಎಷ್ಟು ವರ್ಷಗಳಿಂದ ಪರಿಚಯ ಸರ್? ಅವರೊಂದು 5 ವರ್ಷದಿಂದ ಪರಿಚಯ ಆಯ್ತು ನನಗೆ. ಹಾಂ ಹೇಳ್ತಾ ಇದ್ರು, ಕತೆ ಸೆಟ್ ಆಯ್ತಿಲ್ಲ. ಕತೆ ನಮ್ಗೆ ಇಷ್ಟ ಆಯಿತು, ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನಿಮ್ಮ ಹೆಸರಿಲ್ದೇ ಮೊದಲು ಯಾವ್ದಾದ್ರು ಸಿನಿಮಾಗಳಿಗೆ ನೀವು ನಿರ್ಮಾಣ ಮಾಡಿದ್ರಾ? ಇಂಡೈರೆಕ್ಟ್ ಮಾಡಿ ಕಾಸು ಕೊಟ್ಟಿದ್ವಿ ಸರ್, ಫೈನಾನ್ಸಿಯಲಿ ಮಾಡಿದ್ದೀನಿ. ಓಕೆ ಸರ್. ನೀವು ಮೂಲತಃ ಏನು ಬಿಸ್ನೆಸ್ ಮಾಡ್ತೀರಿ ಸರ್? ನಂದು ರಿಯಲ್ ಎಸ್ಟೇಟ್. ಸರ್, ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ, ಚೆನ್ನಾಗಾಗಲಿ ಸರ್. ಇಡೀ ಪ್ಯಾನ್ ಇಂಡಿಯಾ ತಿರುಗಿ ನೋಡೋ ಥರ ಆಗಲಿ ಸರ್ ಅಂತ ನಮ್ಮ ಚಾನಲ್ ಕಡೆಯಿಂದ ಹಾರೈಕೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಗೊತ್ತಿದೆ ಅವರಿಗೆ, ಹಾಗಂತ ಇಡೀ ಸಿನಿಮಾ ನೋಡ್ಬೇಕಂತ ಏನು ರೂಲ್ಸ್ ಇಲ್ವಲ್ಲ. ನಿನ್ನಂದ್ರೆ ನಂಗೆ ಇಷ್ಟ, ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿದೆ. ಬಟ್ ಏನು ಹೇಳಕ್ಕೆ ಹೊರಟಿದೆ ಅವರು ಸಿನಿಮಾಯಿಂದ? ನಾನು ನಿನ್ನ 2.5 ಗಂಟೆ ನಾನು ನಿನ್ನ ನೋಡಬೇಕು, ನಿನ್ನ ತಡ್ಕೋಬೇಕು, ನಾನು ನೋಡ್ಬೇಕಂದ್ರೆ ನೀನು ಅದಕ್ಕೆ ತಕ್ಕಂತೆ ಅಷ್ಟು ಒಳ್ಳೆ ವಿಷಯ ಹೇಳಿದ್ರೆ ನೀನು ನನಗೆ ಇನ್ನೂ ಜಾಸ್ತಿ ಇಷ್ಟ ಆಗ್ತೀಯ. ಇಲ್ಲ, ನಾನು ಜಸ್ಟ್ ಒಂದು ಫೋಟೋ ಇಟ್ಬಿಟ್ಟು ನಾನು ಜಸ್ಟ್ ಸಾಂಗ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ರೆ ಅದನ್ನ ನೋಡೋಂಥ ಅವಶ್ಯಕತೆ ಇಲ್ಲ. ನಾನು ವಿಷಯಗಳು ಹೇಳಿದೆ, ಸ್ಟೋರಿ ಟೆಲ್ಲಿಂಗ್. ನಾನು ಅದನ್ನೇ ಲಾಸ್ಟ್ ಇಂಟರ್ವ್ಯೂಸ್ನಲ್ಲಿ ಯುದ್ಧಕಾಂಡ ಮಾಡ್ತಾ ಅದನ್ನು ಹೇಳಿದೆ. ನನಗೆ ತಲೆನಲ್ಲಿ ಜಾಸ್ತಿ ಕಾಡಿದ ನಮ್ಮ ಅಜ್ಜಂದ್ರ ಕಥೆ ಹೇಳ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಂದ ಕೂತ್ಕೊಂಡು ಕಥೆ ಹೇಳಬೇಕಾದ್ರೆ ನಾವು ಕಾತುರದಿಂದ ಕಾಯ್ತಾ ಇದ್ವಿ, ಮುಂದೆ ಏನಾಗುತ್ತೆ. ಆಮೇಲೆ ಅಷ್ಟು ಕ್ಯೂರಿಯಾಸಿಟಿ ದಾಟ್ಕೊಂಡು ಬಂದಮೇಲೆ ಲಾಸ್ಟಿಗೆ ಒಂದು ಮಾರಲ್ ಕಥೆ, ಅದಿಷ್ಟು ಕಥೆ ಸಾರಾಂಶ, ಒಂದು ಜೀವನಕ್ಕೆ ಒಂದು ವಿಷಯ ಹೇಳುವಂಥ ವಿಚಾರಗಳು ಇರ್ತದೆ. ದ್ಯಾಟ್ ಈಸ್ ಸ್ಟೋರಿ ಟೆಲ್ಲಿಂಗ್. ನಾವು ಸಿನಿಮಾನಲ್ಲಿ ಮಾಡಬೇಕಾಗಿರೋದು ಅದೇ ಅಷ್ಟೇ. ಅಂದರೆ ಇದ್ದಾರೆ, ಅದು ಮೇ ಬಿ ನಾನು ಮಾತಾಡೋಂಥ ವಿಷಯಗಳಲ್ಲಿ ಅವ್ರಿಗೆ ನಂಬಿಕೆ ಬಂತ, ಸಿನಿಮಾ ತುಣುಕುಗಳು ನೋಡಿ ನಂಬಿಕೆ ಬಂತ, ಆ ನಂಬಿಕೆಯಿಂದ ಬಂದಂಥ ಒಂದಷ್ಟು ಜನ ಸಿನಿಮಾ ನೋಡಿ ಹೌದು ಇವ್ನು ಹೇಳ್ತಾರೆ ನಿಜ ಅಂತ ಮತ್ತವ್ರು ಒಂದಷ್ಟು ಜನ ಕರ್ಕೊಂಡ್ಬಂದಿರೋದು ಎಲ್ಲ ವರ್ಕ್ ಆಗೋದು ನಂಬಿಕೆ ಮೇಲೆ. ಆ ನಂಬಿಕೆಯನ್ನು ಪ್ರಾಸೆಸ್ ಮಾಡಿ. ಸೊ ಅದು ಒಂದು ಸಿನಿಮಾಯಿಂದ ಸಾಧ್ಯ ಅಲ್ಲ, ಒಂದಷ್ಟು ಸಿನಿಮಾಗಳು ಚಿಕ್ಕದೇ ಆಗಿ ಪರವಾಗಿಲ್ಲ, ಅದು ಬಜೆಟ್ ಲೆವೆಲ್ ಮ್ಯಾಟರ್ಸ್. ನೀವು ಹೇಳಕ್ಕೆ ಹೊರಟಿರೋ ಕಂಟೆಂಟ್ ಅದು ನಿಜ ಇರಬೇಕು. ನಾನು ಕ್ಯಾಮ್ರಾ ಮುಂದೆ ಮಾತಾಡೋದು ನಿಜ ಆಗಿರ್ಬೇಕು.
ನಾನು ಎಲ್ಲೂ ಸುಳ್ಳು ಮಾರ್ಕೆಟಿಂಗ್ ಮಾಡೋದು, ಇವಾಗ ಸುಳ್ಳು ನಡೆಯಲ್ಲ. ನೋ ಮೋರ್ ಫಾಲ್ಸ್ ಮಾರ್ಕೆಟಿಂಗ್. ಈಗ ನಾನು ಮಾತಾಡೋದು ಅವ್ನಿಗೆ ಗೊತ್ತಾಗುತ್ತೆ, ಅಜಯ್ ಸುಳ್ಳು ಹೇಳಿದ್ರೆ ನಿಜ ಹೇಳ್ತಿದ್ರೆ ಅಷ್ಟು ಗೊತ್ತಾಗುತ್ತೆ, ಅಷ್ಟು ನಾಲೆಜ್ ಇದೆ ಪ್ರೇಕ್ಷಕರಿಗೆ. ಇಟ್ಸ್ ಆಲ್ ಬಿಲೀಫ್ ಸಿಸ್ಟಮ್ ಅಷ್ಟೇ. ಸ್ನೇಹಿತರೆ, ನೋಡ್ತಾ ಇದ್ರಲ್ಲ ಅಜಯ್ ರಾವ್ ಸರ್ದು ಗೆಟಪ್ಪು ನೋಡಿ. ಎಲ್ಲ ಸಿನಿಮಾಗಳಲ್ಲೇ ನೀವು ಎಲ್ಲ ನೋಡಿರ್ತೀರ ಗೆಟಪ್ಪು, ಆದರೆ ಭಾಳ ಡಿಫ್ರೆಂಟಾಗಿ ಏನೋ ಹೇಳಕ್ಕೆ ಹೊರಟಿದ್ದಾರೆ ಇವರು. ಆದರೆ ಇದನ್ನು ತುಂಬಾನೇ ಅಲಂಕರಿಸ್ತವ್ರು ಯಾರು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಯ್, ನಮಸ್ತೆ ಬ್ರದರ್. ನಮಸ್ಕಾರ ಸರ್. ನಮ್ಮ ಚಾನಲ್ಗೆ ನೀವು ಪರಿಚಯ ಮಾಡ್ಕೊಳ್ಳಿ ಹೆಂಗೇನೆ. ನನ್ನ ಹೆಸರು ಸಿದ್ದು ಅಂತ. ಏನ್ ಇದು ನೋಡ್ತಾ ಇದ್ರಿ ಲುಕ್ಕು, Okay. ಮಾಡಿದ್ದು ಹಾ. ಫಸ್ಟ್ ಸಿನಿಮಾ ನಾನು ಈ ತರ ಮಾಡಿದ್ದು ಲವ್ ಮಾಕ್ಟೇಲ್ ಅಲ್ಲಿ. ಓಕೆ. ಅದಾದ್ಮೇಲೆ ಆ ಲವ್ ಮಾಕ್ಟೇಲ್ ವೈರಲ್ ಆದ್ಮೇಲೆ ಒಂದ್ 3 ಸಿನಿಮಾ ತೆಲುಗು ಸಿಕ್ತು ಆಫರ್. ಓಕೆ. ಅಲ್ಲಿ 3 ಸಿನಿಮಾ ಮಾಡಿದ್ದೆ. ಅದಾದ್ಮೇಲೆ ಕಂಟಿನ್ಯೂ ಆಗಿ ಈ ತರದ ಗೆಟಪ್ಸ್ ಗಳು ತುಂಬಾ ಮಾಡ್ತಾ ಇದ್ದೀನಿ. ಓಕೆ. ಇಬ್ಬನಿ ತಬ್ಬಿದ ಇಳಿಯಲಾಯ್ತು, ಹಾ. ಸುಮಾರು ಸಿನಿಮಾ ಮಾಡಿದ್ದೀನಿ. ಸಿದ್ದವ್ರೆ, ನಿಮ್ದು ಊರು ಯಾವುದು? ಸರ್ ನಮ್ದು ರಾಯಚೂರು ಪ್ರಾಪರ್. ರಾಯಚೂರು. ನೋಡಿ, ಯಾರೋ ಬಾಂಬೆಯಿಂದ ಕರ್ಕೊಬಂದು ಏನೋ ಮಾಡ್ಸೋರೆ ಅನ್ನೋ ಥರ ಫೀಲ್ ಸಿಗ್ತಾ ಇದೆ. ಯಾವ ಬಾಂಬೆನೂ ಬೇಕಾಗಿಲ್ಲ. ನಮ್ಮ ಕನ್ನಡದಲ್ಲಿ, ನಮ್ಮ ನೆಲ ಜಲದಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ. ಆ್ಯಕ್ಟ್ ಮಾಡೋರಿಂದ ಹಿಡಿದು ಕ್ಯಾಮ್ರಾದಿಂದ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಒಳ್ಳೆ ಇದೆ. ನಿಮ್ಗೆ ಯಾವ ಥರ ಇದು ಇನ್ಸ್ಪೈರ್ ಆಗಿದ್ದು? ನಿಮ್ಮ ಗುರುಗಳು ಯಾರು ಈ ಥರ ಇದೆಲ್ಲ ನಮ್ಮ ಮಾಡಕ್ಕೆ? ಗುರುಗಳು ಬಂದು ಕೇಶವಣ್ಣ ಅಂತ. ಹಾ. ಅವ್ರ ಹತ್ರ ನಾವು ಫಸ್ಟ್ ವರ್ಕ್ ಮಾಡಿದ್ದು. ಓಕೆ. ಅದಾದ್ಮೇಲೆ ಪ್ರಕಾಶಣ್ಣ ಅಂತ. ಓಕೆ. ಅವ್ರ ಹತ್ರ ನೋಡ್ಬಿಟ್ಟು ಕಲ್ತಿದ್ದೆ. ಓಕೆ. ಸಿನಿಮಾದ ಮೇಲೆ ಸಿನಿಮಾ ಬರಲಿ, ಒಂದು ದೊಡ್ಡ ಮಟ್ಟಕ್ಕೆ ಬೆಳೀರಿ ಅಂತ ಹಾರೈಸ್ತಿದ್ದೀನಿ ಸಿದ್ದವ್ರೆ. ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸೊ ಮಚ್. ನನ್ನನ್ನು ಆಕ್ಟ್ ಮಾಡ್ಬೇಕಾದ್ರೆ ನೀವು ತುಂಬಾ ಸಲ ನನಗೂ ಕೂಡ ಮೇಕಪ್ ಮಾಡಿದ್ದೀರಾ. ತುಂಬಾನೇ ಖುಷಿ ಆಗ್ತದೆ. ಥ್ಯಾಂಕ್ ಯು ಸಿದ್ದವ್ರೆ. ಹಾ, ಇಷ್ಟೊತ್ತು ತನಕ ಎಲ್ಲ ನೋಡಿದ್ರಲ್ಲ, ಪೂಜೆ ಮುಹೂರ್ತದಲ್ಲಿ ಯಾವ ರೀತಿ ಎಲ್ಲ ನಡೀತು, ಮತ್ತು ಯಾರು ಏನೆಲ್ಲ ಮಾತಾಡಿದ್ರು, ಯಾರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನೀವೆಲ್ಲರೂ ನೋಡಿದ್ದೀರಾ. ದಯಮಾಡಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಮತ್ತೊಮ್ಮೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಮತ್ತೆ ಹೊಸ ವಿಡಿಯೋನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಟೇಕ್ ಕೇರ್. ಬೈ ಬಾಯ್.